ಸಮ್ ಮಾನಿಟರಿ ಗೇನ್ ಬಟ್ ಇಟ್ ಈಸ್ ಎ ಒನ್ ಟೈಮ್ ಆ್ಯಕ್ಟಿವಿಟಿ. ಇದರಲ್ಲಿ ಏನು ಅಂತ ಹೇಳ್ತಾರೆ ಅಂತಂದರೆ, ಎಕನಾಮಿಕ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಒನ್ ಟೈಮ್ ಆ್ಯಕ್ಟಿವಿಟಿ ಅಥವಾ ಕಂಟಿನ್ಯೂಸ್ ಆಗಿ ಮಾಡುವಂಥ ಆ್ಯಕ್ಟಿವಿಟಿ ಆಗಿರ್ಬೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಅವನ ಫ್ರೆಂಡಿಗೋಸ್ಕರ ಒಂದು ದಿನ ಒಂದು ಅಂಗಿ ಹೊಲಿತಾನೆ. ಅದಾದ ನಂತರ ಆ ಫ್ರೆಂಡ್ ಅವನಿಗೆ ದುಡ್ಡು ಕೊಡ್ತಾನೆ. ಇದು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿದೆ. ಸಮ್ ಮಾನಿಟರಿ ಗೇನ್ ಬರ್ತದೆ, ಬಟ್ ಇಟ್ ಈಸ್ ಎ ಒನ್ ಟೈಮ್ ಆ್ಯಕ್ಟಿವಿಟಿ. ಇದು ಒನ್ ಟೈಮ್ ಆ್ಯಕ್ಟಿವಿಟಿ ಆಗಿದೆ. ಬಟ್ ಇಫ್ ಯು ಸ್ಟಾರ್ಟ್ ಸ್ಟಿಚಿಂಗ್ ಶರ್ಟ್ಸ್ ಆನ್ ಎ ಕಂಟಿನ್ಯೂಸ್ ಬೇಸಿಸ್ ಆ್ಯಂಡ್ ಚಾರ್ಜ್ ಮನಿ ಫಾರ್ ದ್ಯಾಟ್, ಎಲ್ಲ ದಿನವೂ ಅಂಗಿ ಹೊಲಿಯುವುದು, ಹೀಗೆ ಟೈಲರಿಂಗ್ ಮಾಡುವುದಿದ್ರೆ ಅದು ಕಂಟಿನ್ಯೂಸ್ ಆಗಿರುವಂಥ ಬೇಸಿಸಲ್ಲಿ ರೆಗ್ಯುಲರ್ ಆ್ಯಕ್ಟಿವಿಟಿಯಾಗಿ ಹೇಳ್ಬೋದು ಅಂತ. ಇಟ್ ಮೇ ಬಿ ನೋಟೆಡ್ ದ್ಯಾಟ್ ಬೈ ಗೆಟ್ಟಿಂಗ್ ದೆಮ್ಸೆಲ್ಫ್ ಎಂಗೇಜ್ಡ್ ರೆಗ್ಯುಲರ್ಲಿ ಇನ್ ಎ ಪರ್ಟಿಕ್ಯುಲರ್ ಎಕನಾಮಿಕ್ ಆ್ಯಕ್ಟಿವಿಟಿ, ಪೀಪಲ್ ಟ್ರೈ ಟು ಅರ್ನ್ ದ್ಯಾರ್ ಲೈವ್ಲಿಹುಡ್. ಅದು ಅವರ ಜೀವನ ಮಾರ್ಗ ಆಗಿರ್ತದೆ. ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಕೆಲಸವನ್ನು ಅವರು ಮಾಡುವುದಿದ್ರೆ ಅದೊಂದು ಅರ್ನ್ ದ್ಯಾರ್ ಲೈವ್ಲಿಹುಡ್, ಅದೊಂದು ಜೀವನಕ್ಕಿರುವಂಥ ಒಂದು ಮಾರ್ಗ ಆಗಿರ್ತದೆ ಅಂತ. ಸೊ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ವಿಚ್ ಇಂಡಿವಿಜುವಲ್ಸ್ ಎಂಗೇಜ್ ದೆಮ್ಸೆಲ್ಫ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆ್ಯಂಡ್ ಅರ್ನ್ ದ್ಯಾರ್ ಲೈವ್ಲಿಹುಡ್ ಆರ್ ನೌನ್ ಆಸ್ ದ್ಯಾರ್ ಆಕ್ಯುಪೇಷನ್ಸ್. ಎಕನಾಮಿಕ್ ಆ್ಯಕ್ಟಿವಿಟಿಗಳು ಇಂಡಿವಿಜುವಲ್ಸ್ ಎಂಗೇಜ್ ಆಗಿರ್ತಾರೆ ಆನ್ ಎ ರೆಗ್ಯುಲರ್ ಬೇಸಿಸ್, ಅದೇ ಕಂಟಿನ್ಯೂಸ್ ಆಗಿ ಮಾಡುವುದನ್ನು ಅವರನ್ನು ಕರೆಯುವುದು ಆಕ್ಯುಪೇಷನ್ಸ್ ಅಂತ ಹೇಳಿ. ಇನ್ನು ಇನ್ ಫ್ಯಾಕ್ಟ್ ಎವ್ರಿ ಒನ್ ಈಸ್ ಎಂಗೇಜ್ಡ್ ಇನ್ ಒನ್ ಆಕ್ಯುಪೇಷನ್ ಆರ್ ದ ಅದರ್ ಆ್ಯಂಡ್ ದೀಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಆ್ಯಸ್ ಪ್ರೊಫೆಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಬಿಸ್ನೆಸ್. 3 ಟೈಪಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿಗಳು ಉಂಟು ರೆಗ್ಯುಲರ್ ಬೇಸಿಸಲ್ಲಿ. ಒಂದನೇದಾಗಿ ಪ್ರೊಫೆಷನ್. ಯು ಆರ್ ಅವೇರ್ ಆಫ್ ಡಾಕ್ಟರ್ಸ್, ಹೂ ದೇ ಆರ್ ಆ್ಯಂಡ್ ವಾಟ್ ದೇ ಆರ್ ಡೂ. They are basically individuals who have a special knowledge and training to examine the patients, find out the ailment if any, and then treat them to be cured from such ailment. ಪ್ರೊಫೆಷನ್ ಅಂತ ಹೇಳುವಾಗ ಅದರಲ್ಲಿ ಫಸ್ಟ್ ನೆನಪಾಗೋದು ಡಾಕ್ಟರ್ಸ್. ಡಾಕ್ಟರ್ಸ್ ಅವರಿಗೆ ಸ್ಪೆಷಲ್ ನಾಲೆಜ್ ಇರ್ತದೆ, ಅವರು ಟ್ರೈನಡ್ ಆಗಿರ್ತಾರೆ, ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಫಾರ್ ಡೂಯಿಂಗ್ ಆಲ್ ದೀಸ್ ದೇ ಚಾರ್ಜ್ ಎ ಫೀ ಫ್ರಮ್ ಪೇಷಂಟ್ಸ್. ಅವರು ಚಾರ್ಜ್ ತೆಕ್ಕೊಳ್ತಾರೆ, ದುಡ್ಡು ತೆಕ್ಕೊಳ್ತಾರೆ. ಸಿಮಿಲರ್ಲಿ ವಿ ಹ್ಯಾವ್ ಚಾರ್ಟೆಡ್ ಅಕೌಂಟ್ಸ್ ಹೂ ಸ್ಪೆಷಲೈಸ್ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಅಕೌಂಟ್ಸ್, ಟ್ಯಾಕ್ಸ್ ಎಕ್ಸೆಟ್ರಾ. CA ಕೂಡ ಒಂದು ಪ್ರೊಫೆಷನ್ ಆಗಿದೆ. ಆ್ಯಂಡ್ ಹೆಲ್ಪ್ ಪೀಪಲ್ ಆ್ಯಂಡ್ ಆರ್ಗನೈಸೇಷನ್ ಇನ್ ಸಚ್ ಜಾಬ್ ಫಾರ್ ಎ ಫೀ. ಅದು ಕೂಡ ಒಂದು ಫೀಸಿಗೆ ಮಾಡುವಂಥದ್ದು. ಇಂಜಿನಿಯರ್ಸ್, ಆರ್ಕಿಟೆಕ್ಟರ್ಸ್, ಇನ್ನು ಡ್ಯಾನ್ಸರ್ಸ್, ಫಿಲ್ಮ್ ಸ್ಟಾರ್, ಆರ್ಟಿಸ್ಟ್ ಆ್ಯಂಡ್ ಮೆನಿ ಅದರ್ ಎಂಗೇಜ್ಡ್ ಇನ್ ದ್ಯಾರ್ ಓನ್ ಫೀಲ್ಡ್ ಹ್ಯಾವಿಂಗ್ ಸ್ಪೆಷಲೈಸ್ಡ್ ನಾಲೆಜ್ ಆ್ಯಂಡ್ ಟ್ರೈನಿಂಗ್. ಇದು ಪ್ರೊಫೆಷನ್ ಅಂತ ಹೇಳಲ್ಪಡುವುದು. ದೇ ಆರ್ ಆಲ್ ನೌನ್ ಆ್ಯಸ್ ಪ್ರೊಫೆಷನಲ್ಸ್ ಆ್ಯಂಡ್ ದ ಆ್ಯಕ್ಟಿವಿಟೀಸ್ ದೇ ಆರ್ ಎಂಗೇಜ್ಡ್ ಇನ್ ಆರ್ ಕಾಲ್ಡ್ ಪ್ರೊಫೆಷನ್. ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್ಸ್, ಆರ್ಕಿಟೆಕ್ಟರ್, ಇನ್ನು ಫಿಲ್ಮ್ ಸ್ಟಾರ್, ಡ್ಯಾನ್ಸರ್ಸ್ ಮತ್ತು ಆರ್ಟಿಸ್ಟ್ಗಳು, ಹೀಗೆ. ಇನ್ ಆರ್ಡರ್ ಟು ಗೇನ್ ಕ್ಲಾರಿಟಿ ಆನ್ ದ ಕಾನ್ಸೆಪ್ಟ್ ಆಫ್ ಎ ಪ್ರೊಫೆಷನ್, ಲೆಟ್ ಅಸ್ ಲುಕ್ ಎಟ್ ಇಟ್ಸ್ basic features which can be summarized as follows. Profession is an occupation for which the individual has to acquire a special knowledge and skill. ಆ ಒಂದು ಪ್ರೊಫೆಷ್ನಲಲ್ಲಿ, ಆ ಒಂದು ಫೀಲ್ಡಲ್ಲಿ ಅವರಿಗೆ ಸ್ಪೆಷಲ್ ನಾಲೆಜ್ ಮತ್ತು ಅವರು ಟ್ರೈನಡ್ ಆಗಿರ್ತಾರೆ, ಅವರಿಗೊಂದು ಸ್ಕಿಲ್ ಇರ್ತದೆ. The money they get for providing such a service is usually known as a fee. ಅವರಿಗೆ ದುಡ್ಡು ನಾವು ಕೊಡ್ತೇವೆ, ಅದು ಅವರು ಫೀ ಅಂತ ಹೇಳಿ ನಾರ್ಮಲಿ ಕರೆಯುವುದು. ಮೋಸ್ಟ್ ಆಫ್ ದ ಪ್ರೊಫೆಷನಲ್ಸ್ ಆರ್ ರೆಗ್ಯುಲೇಟೆಡ್ ಬೈ ಎ ಪ್ರೊಫೆಷನಲ್ ಬಾಡಿ ವಿಚ್ ಫ್ರೇಮ್ಸ್ ದ ಕೋಡ್ ಆಫ್ ಕಂಡಕ್ಟ್ ಬಿ ಫಾಲೋಡ್ ಬೈ ದ ಮ್ಯಾನ್ ಆಫ್ ಪ್ರೊಫೆಷನಲ್ಸ್. ಫಾರ್ ಎಕ್ಸಾಂಪಲ್,
ಇದರಲ್ಲಿ ಏನು ಅಂತಂದರೆ, ಈಗ ಒಂದು ಪ್ರೊಫೆಷನಲ್ ಬಾಡಿ ಇರ್ತದೆ, ಅವರು ಸರ್ಟಿಫೈ ಮಾಡಿರುವಂಥ ಡಾಕ್ಟರ್ಸ್, CA ಈ ಥರ. ಈಗ CA ದ ಇನ್ಸ್ಟಿಟ್ಯೂಟ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ರೆಗ್ಯುಲೇಟೆಡ್ ಬೈ ಪ್ರೊಫೆಷನಲ್ ಬಾಡಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ, ಅದು ಅವರ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇನ್ನು ಕ್ರಿಕೆಟರ್ಸ್ ಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ICC ಅಂತ ಒಂದೊಂದು ಪ್ರೊಫೆಷನಲಿಗೆ ಒಂದೊಂದು ಇನ್ಸ್ಟಿಟ್ಯೂಟ್ ಇರ್ತದೆ, ಪ್ರೊಫೆಷನಲ್ ಬಾಡಿ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಪ್ರೊಫೆಷನಲ್ಸ್ ಎಕ್ವೈರ್ ದ ಸ್ಪೆಷಲಿಸ್ಟ್ ನಾಲೆಜ್ ಮೋಸ್ಟ್ಲಿ ಫ್ರಮ್ Professionals acquire the specialized knowledge mostly from colleges, universities or specialized institutes. ಅವರು ಒಂದು ನಾಲೆಜನ್ನು ತಗೊಳ್ಳೋದು ಒಂದು ಕಾಲೇಜಿಂದ ಅಥವಾ ಒಂದು ಯೂನಿವರ್ಸಿಟಿಯಿಂದ ಅಥವಾ ಒಂದು ಇನ್ಸ್ಟಿಟ್ಯೂಟಿಂದ. ಇನ್ ಸಮ್ ಕೇಸಸ್ ಇಂಡಿವಿಜುವಲ್ಸ್ ಆಲ್ಸೋ acquire such knowledge and skill through training or coaching by an expert in the same field. ಅದೇ ಫೀಲ್ಡಲ್ಲಿರುವಂಥ ಒಂದು ವ್ಯಕ್ತಿಯಿಂದ ಅವರು ಕೋಚಿಂಗೋ ಟ್ರೈನಿಂಗೋ ತೆಗೆದುಕೊಂಡು ಕಲಿತಾರೆ. ಉದಾಹರಣೆಗೆ ಡ್ಯಾನ್ಸರ್ಸು, ಮ್ಯೂಸಿಷಿಯನ್ಸು. ಇನ್ನು ಪ್ರೊಫೆಷನಲ್ಸ್ ಆರ್ ದೋಸ್ ಇನ್ ಪ್ರಾಕ್ಟೀಸ್ ಯೂಶ್ವಲಿ ವರ್ಕ್ ಆನ್ ದರ್ ಓನ್ ಆ್ಯಂಡ್ ಗೆಟ್ ಎ ಫೀ ಫಾರ್ ದೇರ್ ಸರ್ವೀಸಸ್. ಅವರ ಸರ್ವೀಸಸ್ಸಿಗೆ ಅವರಿಗೆ ಫೀಸ್ ಉಂಟು. ದ ಪ್ರೈಮರಿ ಒಬ್ಜೆಕ್ಟಿವ್ ಫಾರ್ every profession is to provide service through they may charge a fee. ಅವರ ಪ್ರೈಮರಿ ಒಬ್ಜೆಕ್ಟಿವ್ ಅಂದರೆ ಒಂದು ಉದ್ದೇಶ. ಅವರ ಉದ್ದೇಶ ಏನಂತಂದರೆ, ಎವ್ರಿ ಪ್ರೊಫೆಷನ್ನ ಉದ್ದೇಶ ಪ್ರೊವೈಡ್ ಸರ್ವೀಸ್ ಥ್ರೂ ದೇ ಮೇ ಚಾರ್ಜ್ ಎ ಫೀ. ಅವರು ಫೀಸು ತಗೊಳ್ತಾರೆ, ಅವರು ಸರ್ವೀಸ್ ಪ್ರೊವೈಡ್ ಮಾಡ್ತಾರೆ. ದೇ ಶುಡ್ ನಾಟ್ ಎಕ್ಸ್ಪ್ಲಾಯ್ಟ್ ದ ಪೀಪಲ್ ಯೂಸಿಂಗ್ ದೇರ್ ನಾಲೆಜ್ ಆರ್ ಎಕ್ಸ್ಪರ್ಟೈಸ್. ಇನ್ನು ಎಂಪ್ಲಾಯ್ಮೆಂಟ್ಗೆ ಬಂದರೆ, ಯು ಹ್ಯಾವ್ ಸೀನ್ ಪೀಪಲ್ ಗೋಯಿಂಗ್ ರೆಗ್ಯುಲರ್ಲಿ ಟು ಆಫೀಸಸ್, ಫ್ಯಾಕ್ಟ್ರೀಸ್, ಫರ್ಮ್ಸ್ ಎಕ್ಸೆಟ್ರಾ ಫಾರ್ ವರ್ಕ್. ನೀವು ನೋಡಿರ್ತೀರ, ಡೈಲಿ ಆಫೀಸಿಗೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾರೆ, ಕೆಲವು ಫರ್ಮ್ಸಿಗೆ ಕೆಲಸಕ್ಕೆ ಹೋಗ್ತಾರೆ. These are individuals who are engaged by organization or individuals to work for them in return of a wage or salary. ತಿಂಗಳ ಸಂಬಳಕ್ಕೋಸ್ಕರ ಅವರು ಇದಕ್ಕೆ ಒಂದು ಆಫೀಸಿಗೋ ಒಂದು ಫ್ಯಾಕ್ಟ್ರಿಗೋ ಒಂದು ವರ್ಕರಾಗಿ ಕೆಲಸ ಮಾಡುವಂಥದ್ದು. ದೇ ಆರ್ ಸೆಟ್ ಟು ಬಿ ಇನ್ ಎಂಪ್ಲಾಯ್ಮೆಂಟ್. ಅವರನ್ನು ಎಂಪ್ಲಾಯ್ಮೆಂಟ್ ಎಂದು ಕರೆಯುತ್ತಾರೆ. Thus we find a postman is an employment in the Department of Post to deliver letters. Here the department is called the employer and the postman is the employee. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನಮಗೆ ಗೊತ್ತುಂಟಲ್ಲ, ಪೋಸ್ಟ್ ಬರುವಂಥದ್ದೆಲ್ಲ. ಪೋಸ್ಟ್ ತಂದು ಕೊಡೋದು ಪೋಸ್ಟ್ ಮ್ಯಾನ್, ಅದು ಎಂಪ್ಲಾಯಿ. ಇನ್ನು ಎಂಪ್ಲಾಯರ್ ಅಂತಂದರೆ ಡಿಪಾರ್ಟ್ಮೆಂಟನ್ನು ಕರೆಯುವುದು ಎಂಪ್ಲಾಯರ್ ಅಂತ. ದ ಪೋಸ್ಟ್ಮ್ಯಾನ್ ವರ್ಕ್ ಆನ್ ದ ಬೇಸಿಸ್ ಸರ್ಟೇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿತ್ ಎ ಮಂತ್ಲಿ ಸ್ಯಾಲರಿ. ಪೋಸ್ಟ್ಮ್ಯಾನಿಗೆ ತಿಂಗಳಿಗೆ ಸ್ಯಾಲರಿ ಸಿಗ್ತದೆ. ಆ ಡಿಪಾರ್ಟ್ಮೆಂಟಿನ ರೂಲ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅವನು ಫಾಲೋ ಮಾಡ್ತಾನೆ. ದ ಮೈನ್ ಫೀಚರ್ಸ್ ಆಫ್ ಎಂಪ್ಲಾಯ್ಮೆಂಟ್. It is an occupation where a person called employee works for another called employer. ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾನೆ. ಈಗ ನಾನು ಕೆಲಸ ಮಾಡ್ತಿದ್ದೇನೆ ಅಂತಂದರೆ, ನಾನು ಎಂಪ್ಲಾಯಿ, ನನ್ನ ಮೇಲೆ ಇರುವಂಥ ವ್ಯಕ್ತಿ ಅಥವಾ ನನ್ನ ಡಿಪಾರ್ಟ್ಮೆಂಟಲ್ಲಿರುವಂಥ ವ್ಯಕ್ತಿ, ನನಗೆ ನಿರ್ದೇಶಗಳನ್ನು ಕೊಡುವಂಥ ವ್ಯಕ್ತಿ ಎಂಪ್ಲಾಯರ್. There are certain terms and conditions of work life, hours of work, ಡ್ಯೂರೇಷನ್ ಆಫ್ ವರ್ಕ್, ಹೀಗೆ ಅದರಲ್ಲಿ ಸರ್ಟೈನ್ ಕಂಡೀಷನ್ಸ್ ಇರ್ತದೆ. ಎಷ್ಟು ಹೊತ್ತು ಕೆಲಸ, ಎಷ್ಟು ಗಂಟೆವರೆಗೆ ಕೆಲಸ, ಲೀವ್ ಯಾವಾಗೆಲ್ಲ, ಹಾಗೆ ಡೀಟೇಲ್ಸು. ಎಂಪ್ಲಾಯೀಸ್ ಗೆಟ್ ಸ್ಯಾಲರಿ ಆರ್ ವೇಜಸ್ ಇನ್ ರಿಟರ್ನ್ ಆಫ್ ದೇರ್ ವರ್ಕ್.
ಅವರು ವರ್ಕ್ ಮಾಡಿ ಅವರಿಗೆ ರಿಟರ್ನ್ ಸಿಗೋದು ಸ್ಯಾಲರಿ ಆಗಿಯೋ ಅಥವಾ ವೇಜಸ್ ಆಗಿಯೋ. ವೇಜಸ್ ಅನ್ನೋದು ಆನ್ ದ ಡೈಲಿ ಬೇಸಿಸಲ್ಲಿ ಇರ್ತದೆ ಅಥವಾ ವೀಕ್ಲಿ ಬೇಸಿಸಲ್ಲಿ ಇರ್ತದೆ. ಸ್ಯಾಲರಿ ಅನ್ನುವಂಥದ್ದು ತಿಂಗಳಲ್ಲಿ ಕೊಡುವಂಥದ್ದು, ತಿಂಗಳ ಕೊನೆ. ದಿಸ್ ಅಮೌಂಟ್ ಈಸ್ ನಾರ್ಮಲಿ ಪ್ರೀಡಿಟರ್ಮಿನ್ಡ್, ಮ್ಯೂಚುವಲಿ ಅಗ್ರೀಡ್ ಅಪಾನ್ ಆ್ಯಂಡ್ ಮೇ ಇನ್ಕ್ರೀಸ್ ಓವರ್ ಟೈಮ್. ಅಂತಂದರೆ ಈ ಅಮೌಂಟು ನಾರ್ಮಲಿ ಮೊದಲೇ ಹೇಳಿರ್ತಾರೆ ಮತ್ತು ಇಬ್ಬರ ಒಪ್ಪಿಗೆಯಿಂದಲೂ ಕೆಲಸಕ್ಕೆ ಅವರು ಜಾಯಿನ್ ಆಗಿರುವಂಥದ್ದು, ಮತ್ತು ಅದು ಸ್ಯಾಲರಿ ಇನ್ಕ್ರೀಸ್ ಆಗ್ಬೋದು. ಇನ್ನು ಲೀಗಲಿ ದ ಎಂಪ್ಲಾಯರ್-ಎಂಪ್ಲಾಯಿ ರಿಲೇಷನ್ಶಿಪ್ ಈಸ್ ಬೇಸ್ಡ್ ಆನ್ ಎ ಕಾಂಟ್ರಾಕ್ಟ್ ಆ್ಯಂಡ್ ಎನಿ ಡಿವಿಯೇಷನ್ ಫ್ರಮ್ ಎನಿ ಸೈಡ್ ಪರ್ಮಿಟ್ಸ್ ದ ಅದರ್ ಪಾರ್ಟಿ ಟು ಟೇಕ್ ಲೀಗಲ್ ರಿಕೋರ್ಸ್. ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ರಿಲೇಷನ್ಶಿಪ್ ಬೇಸ್ಡ್ ಆನ್ ಎ ಕಾಂಟ್ರಾಕ್ಟ್ ಆ್ಯಂಡ್ ಎನಿ ಡಿವಿಯೇಷನ್ ಫ್ರಮ್ ಎನಿ ಸೈಡ್ ಪರ್ಮಿಟ್ ದ ಅದರ್ ಪಾರ್ಟಿ ಟು ಟೇಕ್ ಲೀಗಲ್ ರಿಕೋರ್ಸ್. ಲೀಗಲಿ ಎಂಪ್ಲಾಯರ್ ಮತ್ತು ಎಂಪ್ಲಾಯರ್ ರಿಲೇಷನ್ಶಿಪ್ ಉಂಟಲ್ಲ, ಅದು ಬೇಸ್ಡ್ ಆನ್ ಎ ಕಾಂಟ್ರಾಕ್ಟ್ ಆಗಿರ್ಬೋದು. ಆ್ಯಂಡ್ ಎನಿ ಡಿವಿಯೇಷನ್, ಅದರಲ್ಲೇನಾದರೂ ತೊಂದರೆಗಳು, ಏನಾದರೂ ಕಾನ್ಫ್ಲಿಕ್ಟ್ ಆದರೆ, ತರ್ಕಗಳು ಬಂದರೆ ಆ ಟೈಮಲ್ಲಿ ಲೀಗಲ್ ಆ್ಯಕ್ಷನನ್ನು ಲೀಗಲಿ ಅದಕ್ಕೆ ಪರಿಹಾರ ತೆಕ್ಕೊಳ್ಬಹುದು. ದೇರ್ ಆರ್ ಜಾಬ್ಸ್ ಫಾರ್ ವಿಚ್ ನೋ ಟೆಕ್ನಿಕಲ್ ಎಜುಕೇಷನ್ ಆರ್ specialized skill is required for employment, but for skilled job, specialized job and technical job a certain level of basic technical education is required. ಕೆಲವೊಂದು ಜಾಬ್ಗಳಿಗೆ ಪ್ರತ್ಯೇಕ ಸ್ಕಿಲ್ಗಳು ಬೇಡ, ಟೆಕ್ನಿಕಲ್ ಎಜುಕೇಷನ್ ಬೇಡ. ಆದರೆ ಇನ್ನು ಕೆಲವೊಂದು ಜಾಬ್ಗಳಿಗೆ ಟೆಕ್ನಿಕಲಿ ಇರುವಂಥ ಕೆಲಸಗಳುಂಟು, ಸ್ಕಿಲ್ಡ್ ವರ್ಕ್ ಇರ್ತದೆ, ಸ್ಪೆಷಲೈಸೇಷನ್ ಇರ್ತದೆ. ಹಾಗೆ ಇನ್ನು ದ ಮೈನ್ ಪರ್ಪಸ್ ಬಿಹೈಂಡ್ ಎಂಪ್ಲಾಯ್ಮೆಂಟ್ ಈಸ್ ಟು ಸೆಕ್ಯೂರ್ ಅಶ್ಯೂರ್ಡ್ ಇನ್ಕಮ್ ಥ್ರೂ ವೇಜಸ್ ಆ್ಯಂಡ್ ಸ್ಯಾಲರೀಸ್. ಮೈನ್ ಪರ್ಪಸ್ ಅನ್ನುವಂಥದ್ದು ಎಂಪ್ಲಾಯಿಗಳಿಗೆ ವೇಜಸ್ ಅಥವಾ ಸ್ಯಾಲರಿಗಳನ್ನು ಆಶ್ಯೂರ್ ಮಾಡೋದು. ಇನ್ನು ಬಿಸ್ನೆಸ್. You must have heard about Tata companies. They manufacture so many things from salt to trucks and buses and sell these to individuals like you and me. ಬಿಸ್ನೆಸ್ಸಲ್ಲಿ ನೀವು ಟಾಟಾ ಕಂಪನಿ ಬಗ್ಗೆ ಕೇಳಿರ್ತೀರ. ಟಾಟಾ ಕಂಪನಿ ಅನ್ನುವಂಥದ್ದು ಉಪ್ಪಿನಿಂದ ಹಿಡಿದು ಲಾರಿಯವರೆಗೆ, ಲಾರಿ, ಬಸ್ಸು ಈ ಥರ ಎಲ್ಲ ಸೆಲ್ ಮಾಡ್ತಾರೆ. ನಾವು ಉಪಯೋಗಿಸ್ತೇವೆ, ಯು ಆ್ಯಂಡ್ ಮೀ ಅಂತಂದರೆ. ಇನ್ ದ ಪ್ರಾಸೆಸ್ ದೇ ಅರ್ನ್ ಎ ಪ್ರಾಫಿಟ್, ಅವರಿಗೆ ಲಾಭ ಸಿಗ್ತದೆ ಇದರಿಂದ. ಲುಕ್ ಎ ಶಾಪ್ ಕೀಪರ್ ನಿಯರ್ ಬೈ. ವಾಟ್ ಡಸ್ ಹಿ ಡೂ? ಹಿ ಬೈ ಎ ಪ್ರಾಡಕ್ಟ್ ಇನ್ ಬಲ್ಕ್ ಆ್ಯಂಡ್ ಸೆಲ್ ಅಸ್ ಇನ್ ಎ ಸ್ಮಾಲ್ ಕ್ವಾಂಟಿಟಿ. ಒಬ್ಬ ಶಾಪ್ ಕೀಪರ್, ಒಬ್ಬ ಅಂಗಡಿಯವ ಬಲ್ಕಾಗಿ ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇರೊಂದು ಕಡೆಯಿಂದ, ಹೋಲ್ಸೇಲರಿಂದ ಆಗಿರ್ಬೋದು, ಒಂದು ಸಾಮಾನುಗಳೆಲ್ಲ ತೆಗೆದು ನಮಗೆ ಸೆಲ್ ಮಾಡ್ತಾರೆ. ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ತೆಕ್ಕೊಳ್ಳೋದಷ್ಟೇ. ಹಿ ಆಲ್ಸೋ ಅರ್ನ್ ಸಮ್ ಪ್ರಾಫಿಟ್ ಇನ್ ದ ಪ್ರಾಸೆಸ್. ಅವನಿಗೆ ಲಾಭ ಸಿಗ್ತದೆ. ಸಿಮಿಲರ್ಲಿ ದ ಕೇಬಲ್ ಟಿ ವಿ ಆಪರೇಟರ್ ಪ್ರೊವೈಡ್ ಅಸ್ ಎ ಕನೆಕ್ಷನ್ ಎಟ್ ಎ ಪ್ರೈಸ್ so that we watch various channels on our television set. ಟಿವಿ ಕೇಬಲ್ ಆಪರೇಟರ್ ಏನು ಮಾಡ್ತಾರೆ, ಒಂದು ಪ್ರೈಸಿಗೆ ನಮಗೆ ಟಿ ವಿಯಲ್ಲಿ ಚಾನಲ್ಗಳು ಬರುವ ಹಾಗೆ ಸೆಟ್ ಮಾಡಿ ಕೊಡುವಂಥದ್ದು. ಇನ್ ದಿಸ್ ಪ್ರಾಸೆಸ್ ಕೇಬಲ್ ಟಿ ವಿ ಆಪರೇಟರ್ ಅರ್ನ್ ಎ ಪ್ರಾಫಿಟ್. ಅವನಿಗೂ ಕೂಡ ಪ್ರಾಫಿಟ್ ಸಿಗ್ತದೆ, ಲಾಭ ಸಿಗ್ತದೆ. ಆಲ್ ಆಫ್ ದೆಮ್ ಆರ್ ಸೆಟ್ ಬಿ ಎಂಗೇಜ್ಡ್ ಇನ್ ಬಿಸ್ನೆಸ್ ಆ್ಯಂಡ್ ಆರ್ ಕಾಲ್ಡ್ ಬಿಸ್ನೆಸ್ ಮ್ಯಾನ್. ಇವರೆಲ್ಲ ಬಿಸ್ನೆಸ್ಸಲ್ಲಿ ಎಂಗೇಜ್ ಆಗಿದ್ದಾರೆ, ಇವರನ್ನು ಹೇಳುವಂಥದ್ದು ಬಿಸ್ನೆಸ್ ಮ್ಯಾನ್ ಎಂದು. ದೇ ಆಲ್ ಪರ್ಫಾರ್ಮ್ ದೇರ್ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಟು ಅರ್ನ್ ಪ್ರಾಫಿಟ್. ಅವರೆಲ್ಲರೂ ರೆಗ್ಯುಲರಿಯಾಗಿ ಕೆಲಸ ಮಾಡುತ್ತಿದ್ದಾರೆ, ಲಾಭವೂ ಸಿಗ್ತಾ ಉಂಟು. Thus the term business refers to human activities which involve production or exchange of goods and services regularly with the object of earning profit.
ಒಂದು ಹ್ಯೂಮನ್ ಆ್ಯಕ್ಟಿವಿಟಿಯಲ್ಲಿ ಅವರು ಇನ್ಕ್ಲೂಡ್ ಆಗಿದ್ದಾರೆ. ಅವರ ಒಂದು ಪ್ರೊಡಕ್ಷನ್ ಅಥವಾ ಅವರು ಯಾವುದಾದ್ರೂ ಒಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ, ಸೆಲ್ ಮಾಡ್ತಿದ್ದಾರೆ. ಉದ್ದೇಶ ಏನಂತಂದರೆ ಲಾಭ, ಅರ್ನಿಂಗ್ ಪ್ರಾಫಿಟ್. ಇನ್ನು ವಿ ಫೈಂಡ್ ಪೀಪಲ್ ಲೈಕ್ ಮಿಲ್ ಓನರ್ಸ್, transporters, bankers, traders, tailors, taxi operator, etc. doing business. All of them are engaged in activity of manufacturing or trading or providing some services. ನಾವೀಗ ಮಿಲ್ ಓನರ್, ಟ್ರಾನ್ಸ್ಪೋರ್ಟರು, ಬ್ಯಾಂಕರು, ಟ್ರೇಡರು, ಟೈಲರ್ಸು ಇವರೆಲ್ಲ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಆಲ್ ಆರ್ ದೆಮ್ ಎಂಗೇಜ್ಡ್ ಇನ್ ಆ್ಯಕ್ಟಿವಿಟಿ. ನಮಗೆ ಸರ್ವೀಸ್ ಪ್ರೊವೈಡ್ ಮಾಡ್ತಿದ್ದಾರೆ, ಅವರೆಲ್ಲ ಒಂದು ಆ್ಯಕ್ಟಿವಿಟಿಯಲ್ಲಿ ಅವರು ಇನ್ಕ್ಲೂಡ್ ಆಗಿದ್ದಾರೆ. ದೇ ಹ್ಯಾವ್ ಇನ್ವೆಸ್ಟೆಡ್ ದರ್ ಮನಿ ಮತ್ತು ರಿಸ್ಕ್ ಇನ್ವಾಲ್ವ್ಡ್ ಆ್ಯಂಡ್ ವರ್ಕ್ ಫಾರ್ ಅರ್ನಿಂಗ್ ಸಮ್ ಪ್ರಾಫಿಟ್. ಅದರಲ್ಲಿ ರಿಸ್ಕ್ ಉಂಟು ಅವರಿಗೆ, ಯಾಕಂದರೆ ಫಸ್ಟು ಬಿಸ್ನೆಸ್ ಮಾಡುವಾಗ ಇನ್ವೆಸ್ಟ್ ಮಾಡಬೇಕು, ಮನಿ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಅಷ್ಟಾಗೋದ್ರಲ್ಲಿ ಒಂದು ರಿಸ್ಕ್ ಇದ್ದೇ ಇರ್ತದೆ. ಆಮೇಲೆ ಕೆಲವೊಂದು ಬಿಸ್ನೆಸ್ಗಳು ಹೋಗ್ತದೆ, ಕೆಲವೊಂದು ಉಳೀತದೆ. ದಸ್ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ಬಿಸ್ನೆಸ್. ಇಟ್ ಈಸ್ ಎನ್ ಆಕ್ಯುಪೇಷನ್ ವೇರ್ ಎ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇದರಲ್ಲಿ ಬಿಸ್ನೆಸ್ ಅಂದರೆ ಎಂಥ, ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದರೆ ಬರಿಬೇಕಾದ್ದು ಇಟ್ ಈಸ್ ಎನ್ ಆಕ್ಯುಪೇಷನಲ್ ವೇರ್ ಎ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಂಗೇಜ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಮ್ಯಾನುಫ್ಯಾಕ್ಚರಿಂಗು ಅಥವಾ ಒಂದು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಿದರೆ ದಿ ಗೂಡ್ಸ್ ಮೇ ಬಿ ಕನ್ಸ್ಯೂಮರ್ ಗೂಡ್ಸ್ ಆರ್ ಕ್ಯಾಪಿಟಲ್ ಗೂಡ್ಸ್. ಸಿಮಿಲರ್ಲಿ ದ ಸರ್ವೀಸಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್. ಇದೆಲ್ಲ ಈ ಟ್ರಾನ್ಸ್ಪೋರ್ಟೇಷನು, ಬ್ಯಾಂಕಿಂಗು, ಇನ್ಶೂರೆನ್ಸು ಇದೆಲ್ಲ ಒಂದು ಬಿಸ್ನೆಸ್ಸೇ ಆಗಿರ್ತದೆ. ದ ಆ್ಯಕ್ಟಿವಿಟೀಸ್ ಮಸ್ಟ್ ಬಿ ಕ್ಯಾರಿಡ್ ಆನ್ ರೆಗ್ಯುಲರ್ಲಿ. ಇದು ಒಂದು ರೆಗ್ಯುಲರಿ ಬೇಸಿಸಲ್ಲಿ ಇರ್ತದೆ. ಎ ಸಿಂಗಲ್ ಟ್ರಾನ್ಸಾಕ್ಷನ್ ಈಸ್ ಯೂಶ್ವಲಿ ನಾಟ್ ಟ್ರೀಟೆಡ್ ಆ್ಯಸ್ ಎ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಒಂದು ಸಿಂಗಲ್ ಟ್ರಾನ್ಸಾಕ್ಷನನ್ನು ಬಿಸ್ನೆಸ್ ಎಂದು ಹೇಳಲಾಗುವುದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಸೆಲ್ ಹಿಸ್ ಓಲ್ಡ್ ಕಾರ್ ಎಟ್ ಎ ಪ್ರಾಫಿಟ್. ಒಬ್ಬ ವ್ಯಕ್ತಿ ಅವನ ಹಳೆ ಕಾರನ್ನು ಪ್ರಾಫಿಟಿಗೋಸ್ಕರ ಮಾರಿದ. ಇಟ್ ಈಸ್ ನಾಟ್ ಟ್ರೀಟೆಡ್ ಆ್ಯಸ್ ಎ ಬಿಸ್ನೆಸ್ ಆ್ಯಕ್ಟಿವಿಟಿ. However, if he engaged in an activity of buying old car and selling them on a regular basis. ಉದಾಹರಣೆಗೆ ಒಬ್ಬ ವ್ಯಕ್ತಿ, ಈಗ ನಾನು ಅಂತಾದರೆ ನಾನು ನನ್ನ ಹಳೆ ಕಾರನ್ನು ಲಾಭಕ್ಕೋಸ್ಕರ ನಾನು ಒಬ್ಬನಿಗೆ ಕೊಟ್ಟೆ. ಅದು ಬಿಸ್ನೆಸ್ ಅಲ್ಲ. ನಾನು ನನ್ನ ಕೆಲಸ ಅನ್ನುವಂಥದ್ದು ಹಳೆ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನೆಲ್ಲ ನಾನು ತೆಕ್ಕೊಂಡು ಅದೊಂದು ಬೇರೆ ರೇಟಿಗೆ ನಾನು ಕೊಡ್ತಾ ಇದ್ದೇನೆ, ಒಂದು ರೆಗ್ಯುಲರ್ ಬೇಸಿಸಲ್ಲಿ ಅದು ನಾನು ಮಾಡ್ತಾ ಇದ್ದೇನೆ ಅಂತಾದರೆ ಅದು ಬಿಸ್ನೆಸ್, ನಾನು ಮಾಡುವ ಬಿಸ್ನೆಸ್. he shall be treated as engaged in business activity. The sole objective of business is to earn a profit. ಇದರದೆಲ್ಲ ಉದ್ದೇಶ ಏನು? ಲಾಭ, earn profit. It is essential for a survival of business. ಇದು ನಮಗೂ ನಮ್ಮ ಬಿಸ್ನೆಸ್ಸು ಉಳಿಬೇಕು ಅಂತಂದರೆ ಇದು ಎಸೆನ್ಷಿಯಲ್ ಆಗಿರುವಂತಹ, ಅತ್ಯವಶ್ಯ ಆಗಿರುವಂಥ ಒಂದು ಉದ್ದೇಶ ಆಗಿರ್ತದೆ, ಪ್ರಾಫಿಟ್ ಅರ್ನ್ ಮಾಡುವಂಥದ್ದು. ಇಟ್ ಈಸ್ ಥ್ರೂ ಪ್ರೊವಿಷನ್ಸ್ ಆಫ್ ಸಮ್ ಗೂಡ್ಸ್ ಆರ್ ಸಮ್ ಸರ್ವೀಸಸ್. ಎವ್ರಿ ಬಿಸ್ನೆಸ್ ರಿಕ್ವೈರ್ಸ್ ಸಮ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಶ್ ಆರ್ ಕೈಂಡ್ ಆರ್ ಬೋತ್. ಇಟ್ ಈಸ್ ಯೂಶ್ವಲಿ ಪ್ರೊವೈಡೆಡ್ ಬೈ ದಿ ಓನರ್ or is borrowed by him at his own risk. ಪ್ರತಿಯೊಂದು ಬಿಸ್ನೆಸ್ಸಿಗೂ ಇನ್ವೆಸ್ಟ್ಮೆಂಟ್ ಮುಖ್ಯ, ದುಡ್ಡು ಇನ್ವೆಸ್ಟ್ಮೆಂಟ್ ಮುಖ್ಯ.
ಅದು ನಾವು ಬೋರೋ ಮನಿ ಅಥವಾ ನಾವು ಸಾಲದ ರೂಪದಲ್ಲಿ ನಮ್ಮ ರಿಸ್ಕಿನಲ್ಲಿ ನಾವು ತೆಗೆದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ. The earnings are always uncertain because the future is unpredictable and a businessman has no control over certain factors that affect his earnings. ಅರ್ನಿಂಗ್ ಅನ್ನುವಂಥದ್ದು ಹೇಳಲಿಕ್ಕಾಗೋದಿಲ್ಲ. ಅನ್ಸರ್ಟೈನ್ ಅಂತಂದರೆ ನಮ್ಮ ಫ್ಯೂಚರಲ್ಲಿ ಏನೆಲ್ಲ ಆಗ್ಬೋದು, ನಮ್ಮ ಈ ಬಿಸ್ನೆಸ್ ಹೇಗೆ ಹೋಗ್ಬೋದು ಅನ್ನುವಂಥದ್ದು ನಮಗೆ ಪ್ರೆಡಿಕ್ಟ್ ಮಾಡಲಿಕ್ಕಾಗೋದಿಲ್ಲ. ಬಿಸ್ನೆಸ್ ಮ್ಯಾನ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ಫ್ಯಾಕ್ಟರ್ಸ್ ಎಫೆಕ್ಟ್ ಹಿಸ್ earnings. Thus ಎವ್ರಿ ಬಿಸ್ನೆಸ್ ಇನ್ವಾಲ್ವ್ ಇನ್ ಎಲಮೆಂಟ್ ಆಫ್ ರಿಸ್ಕ್. ಇದರಲ್ಲೆಲ್ಲ ಏನಿರ್ತದೆ, ಒಂದು ರಿಸ್ಕ್ ಇರ್ತದೆ.